ರಮ್ಯಾ, ಹೋಗ್ಬಿಟ್ಟು ಒಳಗಡೆ ಬೀರುನಲ್ಲಿ ದುಡ್ಡಿದೆ, ತೊಗೊಂಡು ಬಾ. ಹೋಗ್ಬಿಟ್ಟು ಅದೆಷ್ಟಾಗುತ್ತೆ ಅಷ್ಟು ಕೊಟ್ಬಿಟ್ಟು ಬರ್ತೀನಿ. ಒಂದು 10 ಲಕ್ಷ ಐತೆ, ಇನ್ನು ಮಿಕ್ಕಿದ್ದು ಇನ್ನು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಹೋಗ್ಬಿಟ್ಟು ತೊಗೊಂಡು ಬರೋಗಮ್ಮ. ಸರಿ ಕಣ್ರಿ, ಹೋಗಿ ತಗೋಬರ್ತೀನಿ. ಎಷ್ಟು ತರೋಣ? ಅಯ್ಯೋ 10 ಲಕ್ಷ ಐತೆ, ಇನ್ನೂ ಎಕ್ಸ್ಟ್ರಾ ಕಟ್ಟಬೇಕಲ್ಲ, ಇನ್ನೂ 5 ಲಕ್ಷ. ಹೋಗ್ಬಿಟ್ಟು ಒಂದು ಸ್ವಲ್ಪ ಒಡವೆನು ಮತ್ತು ಅದನ್ನು ತೊಗೊಂಡು ಬಾ. ಎಲ್ಲ ಕಟ್ಬಿಡ್ತೀನಿ. ಅಂತ ಇನ್ನು ಯಾಕೆ ಒಡವೆನೂ ಅಡ ಇಟ್ಬಿಟ್ಟು ತೊಗೊಂಡು ಕೊಟ್ಬಿಡೋದಾಗುತ್ತೆ. ತೊಗೊಂಬಾ. ಸರಿ ರೀ, ಅತ್ತೆನೊಂದು ಮಾತು ಕೇಳೋಣ, ಒಡವೆಗಳು ಇಸ್ಕೊಳ್ಳೋಣ. ಅವರವು ನನ್ನ ಸ್ವಲ್ಪ ಇದ್ದಾವೆ, ಮನೆಗೆ ಅವರು ಹೊಸ್ತ ಮಾಡಿಸಿದಾರಲ್ಲ, ಅವನು ಕೇಳಿಬಿಟ್ಟು ಇಸ್ಕೊಂಡು ತೊಗೊಂಡು ಬರ್ತೀನಿ. ಇಸ್ಕೊಂಡು ತೊಗೊಬರ್ತೀನಿ ತಡೀರಿ. ಆಯ್ತು, ಹಂಗೆ ಮಾಡು. ಯಾವ್ದನ್ನು ದುಡ್ಡು ಅಡ್ಜಸ್ಟ್ ಆದಮೇಲೆ ಬಿಡಿಸ್ಕೊಟ್ರೆ ಆಯಿತು. ಸರಿ ಕಣ್ರಿ. ಇವಳು ಎಷ್ಟೊತ್ತು ಮಾಡ್ತಾಳೋ ತಗೊಬರೋಕ್ಕೆ. ಅತ್ತೆ, ಅವರು ನಿಮ್ಮ ಮಗ ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ತಾರಂತೆ. ನಮ್ಮ ಒಂದು 10 ಲಕ್ಷ ಐತೆ, ಇನ್ನೂ 5 ಲಕ್ಷ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಿಮ್ಮ ಒಡವೆ ಇದ್ದರೆ ಹೊಸ್ತ ಮಾಡಿಸಿದ್ದೀರಲ್ಲತ್ತೆ, ಆ ಒಡವೆ ಕೊಡ್ರಿ, ಇಟ್ಬಿಟ್ಟು ತೊಗೊಂಡು ಕಟ್ತೀವಿ. ನನ್ನ ಹತ್ರ ಸ್ವಲ್ಪ ಇದ್ದಾವೆ, ಅವನು ಅಡ ಇಟ್ಬಿಟ್ಟು ತೊಗೊಬರ್ತೀವಿ. ತೊಗೊಂಡು ಕಟ್ತಾರೆ. ನನಗೆ ಆದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಬಿಡಿಸ್ಕೊಡ್ತೀವಿ, ಯಾವುದನ್ನು ದುಡ್ಡು ಅಡ್ಜಸ್ಟ್ ಆದಮೇಲೆ. ಆಯ್ತಮ್ಮ, ಕೊಡೋದಾಗ್ತೈತೆ ಹೇಳು, ತಗೋಬತ್ತೀನಿ ತಡಿ ನಾನು ಹೋಗಿ. ರೀ ರೀ ಅರುಣಾಳೆ, ಸ್ವಲ್ಪ ಬನ್ನಿ ಇಲ್ಲಿ. ರೀ, ಇದ್ರಾಗಿರೋದು 7 ಲಕ್ಷ ಅಷ್ಟೇ ಕಣ್ರಿ. ಹಾಂ, ಏನು ಹೇಳ್ತಿದ್ಯೇ? ಯಪ್ಪ, ಏನು ಮಾಡೋದು ಇವಾಗ? 10 ಲಕ್ಷ 15 ಲಕ್ಷ ಕಟ್ಟಲಿಲ್ಲ ಅಂದರೆ ಅವರು ಆಗಲೇ ಲಾಯರ್ ನೋಟಿಸ್ ಎಲ್ಲ ಕಳಿಸಿದ್ದಾರೆ. ಸುಮ್ಮನೆ ಇದು ಮಾಡ್ತಾರೆ ಕಣೆ, ಅರೆಸ್ಟ್ ಮಾಡ್ಸಂಗೆ ಮಾಡ್ತಾರೆ ಕಣೆ, ಜೈಲ್ಗೆ ಹಾಕಿಸ್ತಾರೆ. ಏನಾಯಿತು? ನಾನು 10 ಲಕ್ಷ ಅಲ್ಲೇ ಇಟ್ಟಿದ್ದೆ, 3 ಲಕ್ಷ ಕಾಣ್ತಾ ಇಲ್ಲ ಅಂತ ಹೇಳ್ತಿದ್ಯಲ್ಲ, ನಾವು ಏನು ಮಾಡೋಣ ಹೇಳು? ಇವಾಗ ನಾನು ಬೀಗ ಹಾಕಿ ಎಲ್ಲ ಇಟ್ಟಿದ್ದೆ, ಮೊನ್ನೆ ಎಲ್ಲ ಇತ್ತು, ಇವಾಗಾದರೆ ಇಲ್ಲ. ಯಾರು ತಗೊಂಡೋದ್ರು, ಯಾರು ತಗೊಂಡ್ರು? ಯಪ್ಪ, ನನಗಂತೂ ಇವಾಗ ಏನು ಮಾಡೋದು ಒಂದು ಗೊತ್ತೇ ಆಗ್ತಾ ಇಲ್ಲ. ಇವಾಗ ಏನು ಮಾಡೋನಿ? ನಂಗೆ ಯಾಕೋನು ಆ ರಾಣಿನೂ ರಮೇಶನ ಮೇಲೆ ಅನುಮಾನ ಬರ್ತೈತೆ ಕಣ್ರಿ. ಅವರೇ ಏನಾದರೂ ತಗೊಂಡಿರಬೇಕು. ಅವ್ರು ಯಾಕೆ ತಗೊಂತಾರೆ? ಅವ್ರಿಗೂ ಗೊತ್ತಿತ್ತು ತಾನೇ, ಅವ್ರು ಯಾಕೆ ತಗೊಂತಾರೆ? ಅವರೆಲ್ಲ ಅಂತ ಮಾಡಲ್ಲ, ಸುಮ್ಮನೆ ಇರು. ಅವರಿಗೆ ನಾವು ದುಡ್ಡು ಕೊಟ್ಟಿದ್ದೀವಲ್ಲ, ಅವ್ರೇನಂಗೆ ಮಾಡಲ್ಲ, ಹೇಳು. ಅಯ್ಯೋ, ಹೇಳೋಕ್ಕಾಗಲ್ಲ, ಯಾವ ಹುತ್ತದಾಗ ಯಾವ ಆಗಿರುತ್ತೋ. ಏನು ಮಾಡೋದು ಇವಾಗ? ತಡಿ, ಅವ್ರನ್ನೂ ಒಂದು ಮಾತು ಕೇಳೋಣ. ಬೇಡ, ಸುಮ್ಮನೆ ಇರು. ಅವಳು ಬೇರೆ, ಕಾವ್ಯ ಬೇರೆ ಮನೆ ಬಿಟ್ಟು ಹೋಗೋಳಲ್ಲ, ಅವಳೇನಾದ್ರು ತಾಂಡೋಗಿರ್ತಾಳೋ ಏನೋ. ಬರೀ ಕೈಯಾಗೆ ಹೆಂಗೆ ಹೋಗನಿ ಅಂತ ಏನಾದರೂ ತಾಂಡೋಗ್ಯವಳೋ ಏನೋ. ತಡಿ, ಸ್ವಲ್ಪ ಅಮ್ಮನ ಹತ್ರನೂ ಅಪ್ಪನ ಹತ್ರ ಮಾತಾಡೋಣ ಸ್ವಲ್ಪ. ಅಮ್ಮ ಬಾಯಿಲಿ. ಯಾಕಪ್ಪ, ಯಾಕೆ ಒಡವೆ ತಗೋಬರಕ್ಕೆ ಹೇಳಿದ್ಲು? ಅಲ್ಲಿ ನೋಡಿರೋ ಒಡವೆಗಳೇ ಕಾಣ್ತಾ ಇಲ್ಲ. ಹೊಸ್ದಾಗೆಲ್ಲ ಮಾಡಿಸಿಕ್ಕಿದ್ವಿ, ಆ ಒಡವೆಗಳು ಇಲ್ಲ, ಏನಾದ್ವು ಅಂತಲೇ ಗೊತ್ತಾಗ್ತಾ ಇಲ್ಲ. ಇವ್ರು ಕಾವ್ಯ ಏನಾದರೂ ತಾಂಡೋಗಳೋ ಏನು ಕತೆನೋ. ಅಯ್ಯೋ, 3 ಲಕ್ಷ ದುಡ್ಡು ಕಾಣ್ತಾ ಇಲ್ಲ. ನಾನು ಏನು ಮಾಡಲಿ ಇವಾಗ? ಕಟ್ಲಿಲ್ದ್ರೆ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ, ನನ್ನ ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ನಾವು ಏನು ಮಾಡೋಣ ಹೇಳಿ ಇವಾಗ? ಯಾರಿಗೆ ಹೇಳ್ಬೇಕು? ಈಗ ಹಿಂಗೆಲ್ಲ ಮಾಡಿ ಹೋಗ್ಬಿಟ್ರಿ, ಹೋಗ್ಬೇಕು. ಅದು ಬಿಟ್ಟು ಮನೆಗಿರೋ ದುಡ್ಡು ಒಡವೆ ಎಲ್ಲ ಯಾಕೆ ತಾಂಡೋಗ್ಬೇಕು? ಅವಳು ಏನು ಮಾಡಿ ಅವಳೆ ಅಂತ ತಾಂಡೋಗ್ಬೇಕು. ಅಯ್ಯೋ ತಡಿ, ಅಲ್ಲಿ ಹುಡುಗ ಐತೆ, ಸ್ವಲ್ಪ ಹೋಗಿ ಅಲ್ಲಪ್ಪ, ಹುಷಾರಾಗಿ ಇಕ್ಕಮತ್ತಾನೆ, ಎಲ್ಲ ಬೀರಿಗೆ ಬೀಗ ಹಾಕೊಂಡು ಎಲ್ಲ ಇಕ್ಕಬೇಕು ತಾನೆ. ಅಯ್ಯೋ ಅಮ್ಮ, ಬೀರಿನ ಬೀಗ ಹಾಕಿ ಇಟ್ಟಿದ್ದು. ಇವಾಗ ನೋಡಿರಿ ಹಿಂಗಾಗಿ ಹೋಗೈತಲ್ಲ, ನಾನು ಏನು ಮಾಡಲಿ ಇವಾಗ? ಅವಳೇ ತಾಂಡೋಗವಳ, ಇವ್ರು ತಾಂಡವ್ರು, ಯಾರು ಗೊತ್ತೇ ಆಗ್ತಿಲ್ಲ. ಇಲ್ಲ ಹೇಳಪ್ಪ, ಇವ್ರು ಯಾಕೆ ತಾಂತಾರೆ? ಅವರು ಇವಾಗ ಅಂಗಡಿ ವ್ಯಾಪಾರ ಆಗ್ತೈತೆ, ಟಿಫನ್ ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗ್ತೈತೆ. ಅವ್ರು ಯಾಕಪ್ಪ ತಗೊಂತಾರೆ? ಅವರಿಗೂ ಪಾಪ ಗೊತ್ತಿತ್ತು, ಇವಳೇ ಏನೋ ಮಾಡಿ ತಡಿ, ಹೋಗಿ ಇವಳು ವಿಚಾರಿಸ್ಕೋಬೇಕು, ಇಲ್ಲ ಆಗಲ್ಲ. ಯಾಕಪ್ಪ, ಯಾಕೆ ಹಿಂಗೆ ಕಿಚ್ಚಾಡ್ತಿದ್ದೀರಾ ಮನೆಗೆ? ಯಾಕೆ ಎಲ್ಲರೂ ಹಿಂಗೆ ಸಿಟ್ಟು ಮಾಡ್ಕೊಂಡಿದ್ದೀರಾ? ಯಾಕೆ ರಮ್ಯಾ ಬೇರೆಯೇ ದುಡ್ಡು ಇಟ್ಕೊಂಡೈತೆ? ಏನು ವಿಷಯ ಹೇಳ್ರಿ, ಏನಾಗೈತೆ ಅಂತ? ಅಯ್ಯೋ ಅಪ್ಪ, ಇದ್ರಾಗೆ 10 ಲಕ್ಷ ಇರಬೇಕಾಗಿತ್ತು, 7 ಲಕ್ಷ ಐತೆ, 3 ಲಕ್ಷನ ಕಾಣ್ತಿಲ್ಲ. ಅಮ್ಮನ ಒಡವೆ ಬೇರೆ ಕಾಣ್ತಾ ಇಲ್ಲ, ಹೊಸ್ದಾಗಿ ಮಾಡಿಸಿರೋವು. ಅದನ್ನು ಇದು ಎಲ್ಲ ತಾಂಡೋಗಿ ಕಟ್ಟಿ ಬರೋನಿ ಅಂದ್ಕೊಂಡಿದ್ದೆ. ಇವಾಗ ನೋಡಿದ್ರೆ ಏನು ಮಾಡೋನಿ? ಇವಾಗ ಅದು ಕಾಣ್ತಾ ಇಲ್ಲ. ಇವಾಗ ಯಾರ ಮೇಲೆ ಅಂತ ಅನುಮಾನ ಪಡೋದು? ಹೌದೇನು? ಅಯ್ಯೋ ದೇವ್ರೆ, ಯಾರು ತಾಂಡೋದ್ರಪ್ಪ? ಇವಳು ಕಾವ್ಯ ಬೇರೆ ಮನೆ ಬಿಟ್ಟು ಹೋಗ್ಯವಳಿ. ಅವಳು ಏನೇನು ಮಾಡ್ಕೊಂಡವಳು ಗೊತ್ತಿಲ್ಲ. ಅವಳೇನಾದರೂ ತಾಂಡೋಗವಳು ಏನೋ. ಇವಾಗ ಎಲ್ಲಿ ಅಂತ ನೋಡೋದು ಅವಳನ್ನ? ಎಲ್ಲಿ ಹೋಗ್ಯವಳು? ಅವಳೆಲ್ಲೂ ಹೋಗಿಲ್ಲ ಹೇಳು. ಮುಂಚಮ್ಮರ ಮನೆಗೆ ಅವಳೆ, ಅಲ್ಲೇ ನೀನು. ಅಮ್ಮರ ಮನೆಗೆ ಅವಳೆ, ಅಲ್ಲೇ ನೀನು. ನಮಗೂ ಅವ್ರಿಗೂ ಆಗಲ್ಲ, ಅದಕ್ಕೆ ನಾನು ಹೋಗ್ದಂಗೆ ಇರೋದು. ತಡಿ, ಹೋಗಿ ಅವಳಿಗೆ ಸ್ವಲ್ಪ ಬುದ್ಧಿ ಕಲಿಸ್ತೀನಿ. ಅವಳಿಗೆ ಮನೆಗಳು ದುಡ್ಡು ಒಡವೆ ಎಲ್ಲ ತಾಂಡೋದ್ರೆ ಇಲ್ಲಿರೋರು ಏನು ಮಾಡ್ಕೋಬೇಕು ಹೇಳು? ಅವ್ನು ಪಾಪ ಅಲ್ಲೇನೋ ಕಂಪ್ನಿಗೆ ಇದಾಗೈತೆ ಅಂತ, ಕಿರಿಕಾಗೈತೆ ಅಂತ ಹೇಳ್ಬಿಟ್ಟು ಅವರು ಇವಾಗ 15 ಲಕ್ಷ ಕಟ್ಟಿಸ್ಕೊಂಬಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಅವಳು ಹಿಂಗೆ ಮಾಡೋದು. ಅಯ್ಯೋ, ಇವಾಗ ಏನು ಮಾಡೋದು? ಹಿಂಗೆ ಆಗ್ಬಿಟ್ರೆ ಹೆಂಗೆ ಪರಿಸ್ಥಿತಿ? ಇವಾಗ ಅವ್ರು ಕಂಪ್ಲೇಂಟ್ ಏನನ್ನ ಪೊಲೀಸ್ ಕಂಪ್ಲೇಂಟ್ ಮಾಡಿದರೆ ಬಂದುಬಿಟ್ಟು ಅರೆಸ್ಟ್ ಮಾಡ್ತಾರೆ. ಟೈಮಿಗೆ ಸರಿಯಾಗಿ ದುಡ್ಡು ಕಟ್ಟಿಲ್ಲ, ಏನಿಲ್ಲ ಅಂತ ಹೇಳ್ಬಿಟ್ಟು. ಹೆಂಗೆ ಇವಾಗ ಮಾಡೋದು? ಅಷ್ಟು ಹೆಂಗೆ ಹೊಂದಿಸ್ಕೊಳ್ಳೋದು? ಒಂದು 5-6 ಲಕ್ಷದ ಮೇಲೆ ಆಗೋದು ಆ ಒಡವೆ, ಅದು ಎಲ್ಲ ಇಕ್ಕಿದ್ರೆ. ಒಡವೆ ಬೇರೆ ಒಂದು 5 ಲಕ್ಷ, ಒಂದು 3-4 ಲಕ್ಷ ಅಂತೂ ಒಡವೆ ಬರೋದು. ಇನ್ನು 3 ಲಕ್ಷ ಇವ್ರದಿತ್ತು, ಇವಳ ಒಂದು 2 ಒಡವೆ ಇರೋವು, ಎಲ್ಲ ಸೇರಿ ಒಂದು 15 ಲಕ್ಷ ಆಗೋದು. ಎಲ್ಲ ಇದು ಅಡ್ಜಸ್ಟ್ ಮಾಡ್ಕೊಂಡು ಕಟ್ಟಿ ಬರ್ಬೋದಾಗಿತ್ತು. ಇವಾಗ ನೋಡಿ ಹಿಂಗಾಗೈತೆ, ಏನು ಮಾಡೋದು? ಅವಳೇ ತಾಂಡೋದ್ಲ, ಇನ್ನು ಯಾರನ್ನ ತಾಂಡೋದ್ರೂ ಗೊತ್ತೇ ಆಗ್ತಿಲ್ಲ. ಅಮ್ಮ, ಯಾರು ತಾಂಡೋಗಿಲ್ಲ ಹೇಳು. ಅವಳೇ ತಾಂಡೋಗಿರ್ತಾಳೆ. ಅವಳಿಗೆ ಏನು ಕಣ ಬೇಕಾಗುತ್ತೆ ಅಂತ ಎತ್ಕೊಂಡು ಹೋಗ್ಯವಳೆ. ಇವ್ರು ಮದುವೆ ಅಂತೂ ಮಾಡಲ್ಲ, ಹಿಂಗೆಲ್ಲ ಮಾಡ್ಯವ್ರೆ ಅಂತ ಹೇಳ್ಬಿಟ್ಟು ಆ ಸಿಟಿಗೆ ಈ ಥರ ಮಾಡಿರ್ತಾಳೆ ಬಿಡು ಅವಳು. ಅಯ್ಯೋ, ಆಗಿದ್ದಾಗಲಿ ಹೋಗ್ಬಿಟ್ಟು ಕೇಳ್ಕೊಂಬ, ತಾಂಡೋಗವಳ ಹೆಂಗೆ ಗೊತ್ತಾಗ್ತೈತಿ. ಹೋಗಿ ಅದೇನು ಮಾಡ್ಕೊಂಡವಳು ಏನು ವಿಚಾರಿಸ್ಕೊಂಡು ಸ್ವಲ್ಪ ಬಾ. ಇನ್ನೇನು ಮಾಡೋಕ್ಕಾಗುತ್ತೆ?
ಗೊತ್ತಾತೇನೆ. ಆಯ್ತು ಬಿಡಪ್ಪ, ಹೋಗಿ ಕೇಳಿ ವಿಚಾರಿಸ್ಕೊಂಡು ಬರ್ತೀನಿ, ಕರಿತೀನಿ ಮನೆಗೆ ಬಾರೆ ಅಂತ. ಹಂಗೆ ಹೋಗ್ಯವಳಲ್ಲ, ಏನೋ ಸಿಟ್ಟಾಗಿ ಗಮ್ತೀವಿ, ಅದಕ್ಕೆ ಹೋಗವಳೆ. ಹಿಂಗೆ ಮಾಡೋದು ಅವಳು, ಅವನವನೇ ಅಂತ ಧೈರ್ಯದ ಮೇಲೆ ಹೋಗ್ಯವಳೆ. ಏನು ಮಾಡೋಕ್ಕಾಗಲ್ಲ, ಬರ್ತೀನಿ ತಡಿ. ನೀನು ಹೋಗಿದ್ಯಾ, ಒಡವೆನೂ ದುಡ್ಡು ಕೊಡು ಫಸ್ಟು ಅಂತ ಹೇಳ್ಬಿಟ್ಟು. ಹ್ಞೂನತ್ತೆ, ಫಸ್ಟು ಹಂಗೆ ಕೇಳು. ಇಲ್ಲಿ ನಮಗೆ ಇಲ್ಲಿ ಹೆಂಗೆ ಆಗ್ತೈತೆ ಅಂತ ನಮಗೆ ಗೊತ್ತು. ನಮಗೆ ಇಲ್ಲಿ ಎಷ್ಟು ಕಷ್ಟ ಆಗೈತೆ, ಏನು ಕತೆ ಪಾಪ. ಅವ್ರನ್ನ ನೋಡೋಕ್ಕಾಗ್ತಿರ್ಲಿಲ್ಲ ಅಂತ ನಾವೆಲ್ಲ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿದರೆ ಅವಳಿಗೆ ಈ ಥರನ ಮಾಡೋದು? ಹಾಂ, ನಂಬಿಕೆ ದ್ರೋಹ ಮಾಡೋಳಲ್ಲ ಅವಳು ನಮಗೆ. ನಾವೇನು ಮಾಡಿದ್ದೀವಿ ನೋಡು, ಎಂಥ ಕೆಲಸ ಮಾಡ್ಯವಳೆ. ಇವಾಗ ನಾವೆಲ್ಲ ಅಡ್ಜಸ್ಟ್ ಮಾಡೋಣ, ಎಲ್ಲ ಒಂದ್ಸನಿ. ಯಪ್ಪ, ನಮಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ಇವತ್ತು ತಾಂಡೋ ಪಾಪ ಅವ್ರು ಕೊಟ್ಟು ಬರೋರು ಹಿಂಗೆ ಮಾಡೋದು. ಸ್ವಲ್ಪನೂ ಅವಳಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಮನೆಗೆ ಕಳ್ತನ ಮಾಡಿ ತಾಂಡೋಗಿ ಅವಳು. ಅವ್ರಿಗೆ ಸ್ವಲ್ಪ ನಯ ಭಯ ಅಂಬೋದು ಏನೇನು ಇದ್ದಿದ್ರೆ ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ. ಯಾರ್ದು ಭಯ ಇಲ್ಲ ಹೇಳು, ಯಾರಿಗೂ ಎದುರದಿಲ್ಲ ಹೇಳು. ಅದಕ್ಕೆ ಯಾರ್ದೇನು ಎಂಬ ಥರ ಇದು ಮಾಡವಳೆ. ಹೋಗ್ಲಿ ಬಿಡಮ್ಮ, ಹೋಗಿ ಕೇಳ್ಕೊಂಬರಕ್ಕಾಗ್ತೈತೆ. ಹೋಗ್ಬತ್ತಾಳೆ ತಡಿ, ಕೇಳ್ಕೊಂಡು ಬರ್ತಾರೆ. ನೋಡಿರಿ ಫ್ರೆಂಡ್ಸ್, ಮನೇಲಿ ಇವಾಗ 3 ಲಕ್ಷ ಕಾಣ್ತಾ ಇಲ್ಲ, ನಮ್ಮ ಅತ್ತೆ ಒಡವೆಗಳು ಕಾಣ್ತಾ ಇಲ್ಲ. ಯಾರ ಮೇಲೆ ಅಂತ ಡೌಟ್ ಪಡೋದು? ಅವಳೇ ಕಾವ್ಯನೇನ ತಾಂಡೋಗೋಳು ಏನು ಕತೆನೋ. ಇವಾಗ ನಾವು ಬ್ಯಾಂಕಿಗೆ ಕಟ್ಟಬೇಕು, ಕಟ್ಟಲಿದ್ರೆ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ತಾರೆ, ಕಂಪ್ಲೇಂಟ್ ಕೊಟ್ಟರೆ ಅವರು. ನಾವು ಏನು ಮಾಡೋದು? ನಾವು ಇಷ್ಟು ದಿನ ಹೆಂಗೋ ಹೊಂದಿಸ್ಕೊಂಡು ಕಟ್ಟನಿ ಒಂದೇ ಸತಿ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ವಿ. ಇವತ್ತು ನೋಡಿದರೆ ದುಡ್ಡೇ ಇಲ್ಲ ಅಲ್ವಾ, ನಮ್ಮ ಅತ್ತೆ ಒಡವೆನೂ ಇಲ್ಲ. ಈ ಥರ ಮಾಡಿದ್ರೆ ಹೆಂಗೆ ಫ್ರೆಂಡ್ಸ್? ಮನೆಗೆ ಕಳ್ರಿದ್ರೆ ಕಷ್ಟ ಆಗುತ್ತೆ ತಾನೇ. ಇವಾಗ ನಾವು ಏನು ಮಾಡೋದು? ಯಾರನ್ನು ಕೇಳೋನಿ? ಇಂಥ ಪರಿಸ್ಥಿತಿ ಆಗೋಗ್ಬಿಟ್ಟೈತೆ ನೋಡಿರಿ ಫ್ರೆಂಡ್ಸ್. ಇನ್ನೂ ಹೊಸ ವೀಡಿಯೋಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್.